ಗಾಂಧಿ ಜಯಂತಿ ದಿನ ರಜೆ ಇತ್ತಲ್ಲ, ನಾನು ಮತ್ತು ನನ್ನ ಫ್ರೆಂಡು ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಬಿಟ್ಟು ಮೂವಿಗೆ ಹೋಗಿದ್ವಿ. 2 ಇಯರ್ಸ್ ಆದಮೇಲಿಂದ ಈ ಥರ ಮೂವಿಗೆ ಹೋಗ್ತಾ ಇರೋದು. ಪ್ರೆಗ್ನೆಂಟ್ ಆದಮೇಲೆ ಒಂದು 4 ಮಂತ್ಸ್ ಇದ್ದಾಗ ಲಾಸ್ಟು ಮೂವಿ ನೋಡಿದ್ದು. ಆಮೇಲಿಂದ ಮೂವಿಗೆಲ್ಲ ಹೋಗೇ ಇರಲಿಲ್ಲ. ಒಂಥರ ಖುಷಿ ಆಗ್ತಾಯಿತ್ತು, ಎಷ್ಟು ದಿನ ಆಯಿತು ಈ ಥರ ಮೂವಿ ನೋಡಿ, ಈ ಥರ ಟೈಮ್ ಸ್ಪೆಂಡ್ ಮಾಡಿ ಮಾಲಲ್ಲೆಲ್ಲ ಅಂತ ಅಂದ್ಬಿಟ್ಟು. ಮನೆ ಕೆಲಸ, ಮಕ್ಳನ್ನ ನೋಡ್ಕೊಳ್ಳೋದು ಎಲ್ಲ ಎಷ್ಟು ಟೆನ್ಷನ್ನು. ನೋಡೋರಿಗೆ ಅನಿಸ್ಬೋದು, ಅಯ್ಯೋ ಮಕ್ಳನ್ನ ನೋಡ್ಕೊಳ್ಳೋದೆಲ್ಲ ಏನು ಮಹಾ ಕಷ್ಟನಾ ಅಂತ. ಬಟ್ ನೋಡ್ಕೊಳ್ಳೋರಿಗೆ ಗೊತ್ತಿರುತ್ತೆ ಆ ಕಷ್ಟ. ಅದೆಲ್ಲನೂ ಮರೆತು ಮಂತ್ಲಿ ಒನ್ಸ್ ಇಲ್ಲ 2 ಮಂತ್ಸಿಗೆ ಒನ್ಸ್ ಆದರೂ ಈ ಥರ ಹೊರಗೆ ಬಂದರೆ ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ. ನಾವಂತೂ ಅಲ್ಲಿಗೆ ಹೋಗಿ ಬರೋವರೆಗೂ ನಮಗೆ ಮದುವೆ ಆಗಿದೆ, ಮಕ್ಕಳಿದ್ದಾವೆ ಅಂತಲೇ ಮರ್ತುಬಿಟ್ಟಿದ್ವಿ. ಹೊರಗೆ ಬಂದಮೇಲೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಯಿತು, ಮನೆಗೆ ಹೋಗಿ ಏನು ಅಡುಗೆ ಮಾಡೋದು ಅಂತ. ಮೂವಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ನೋಡಿಲ್ಲ ಅಂತಂದರೆ ಮಿಸ್ ಮಾಡದೆ ಥಿಯೇಟ್ರಲ್ಲಿ ಹೋಗಿ ನೋಡಿ. ನಂಗೆ ಮೂವಿಗೆ ಹೋಗೋ ಐಡಿಯಾನೇ ಇರಲಿಲ್ಲ. ಮೊನ್ನೆ ನಂದೀಪ್ ಅವ್ರ ಫ್ರೆಂಡ್ ಜೊತೆ ಮೂವಿಗೆ ಹೋಗಿದ್ರು. ಅವಾಗ ಹೇಳಿದ್ರು, ನೀನು ಹೋಗಿ ಬಾ